ಚನ್ನಪಟ್ಟಣ ತಾಲೂಕಿನ ಕೆಲ ಹಾಲಿನ ಡೈರಿಗಳಲ್ಲಿ ಸರಿಯಾದ ಸಮಯಕ್ಕೆ ರೈತರಿಗೆ ಹಣ ಪಾವತಿ ಮಾಡುತ್ತಿಲ್ಲ ಎಂದು ಆರೋಪಿಸಿ ಬಮೂಲ್ ನಿರ್ದೇಶಕ ಜೈಮುತ್ತು ನೇತೃತ್ವದಲ್ಲಿ ರೈತರು ರಾಮನಗರದ ಎಆರ್ ಕಚೇರಿಗೆ ಬೀಗ ಜಡಿದು ಪ್ರತಿಭಟನೆ ನಡೆಸಿದರು. ಚನ್ನಪಟ್ಟಣ ತಾಲೂಕಿನ ಅಮ್ಮಳ್ಳಿ ದೊಡ್ಡಿ ಸೇರಿದಂತೆ ಕೆಲ ಡೈರಿಗಳ ಆಡಳಿತ ಮಂಡಳಿ ಸೂಪರ್ ಸೀಸ್ ಆಗಿರುವ ಕಾರಣ ಆಡಳಿತಾಧಿಕಾರಿ ನಿಯೋಜಿಸಿದ್ದು, ಈ ಸಂಘಗಳಿಗೆ ಹಾಲು ಪೂರೈಸಿದ ರೈತರಿಗೆ ಹಣ ಬಟವಾಡೆ ಮಾಡಲು ಎಆರ್ ಅನುಮತಿ ಬೇಕು. ಆದರೆ ಹಣ ಕೊಡಿಸದೆ ಎಆರ್ ಕಾಲದೂಡುತ್ತಿದ್ದು, ಇಂದು ಪ್ರಶ್ನೆ ಮಾಡಲು ಕಚೇರಿಗೆ ಬಂದಾಗ ಎಆರ್ ಇಲ್ಲದಿರುವುದನ್ನು ಕಂಡು ಕುಪಿತಗೊಂಡ ರೈತರು ಬೀಗ ಜಡಿದು ಪ್ರತಿಭಟನೆ ನಡೆಸಿದರು. ಅಮ್ಮಳ್ಳಿ ದೊಡ್ಡಿ ಮಹಿಳಾ ಡೈರಿ ಕಡೆಯಿಂದ ಹಾಗೂ ಲೇಡೀಸ್ ಸೊಸೈಟಿ ಕಮಿಟಿ ಕ್ಲೋಸ್ ಆಗಿ ಒಂದು ತಿಂಗಳಾಯಿತು. ನಾವು ಕಮಿಟಿ ಹೋದ್ಮೇಲೆ ಹಣ ಬಟಾವಣೆ ಮಾಡೋಕ್ಕೆ ಬರೋಲ್ಲ. ಹಣ ಬಟಾವಣೆ ಮಾಡಿಕೊಡಿ ಅಂತ ಏರವರೆಗೆ ಆ ಮಹಿಳಾ ಡೈರಿ ಲೆಟರ್ ಕೊಡ್ತಾರೆ. ಲೆಟ್ರ್ ಕೊಟ್ಟರು 20 ದಿವಸ ತಿಂಗಳಾದರೂ ಮಾಡಿಕೊಟ್ಟಿರಲ್ಲ. 5 ದಿವಸದಿಂದ ಸತತವಾಗಿ ಕೇಳ್ತಾ ಇದ್ದೀವಿ. ಅಲ್ಲಿ ಲೇಡೀಸ್ ಸೊಸೈಟಿಗೆ ಲೇಡೀಸ್ ಸೆಕ್ರೆಟರಿಗೆ ಆ ಗ್ರಾಮದ ಜನಗಳು ಬಾಯಿಗೆ ಬಂದಾಗೆಲ್ಲ ಬೈತಾ ಇದ್ದಾರೆ. ಆ ಅಮ್ಮ ನಾನು ಕೆಲಸನೇ ಮಾಡಲಿ ಅಂತ ಡೈರಿ ಬಿಟ್ಟು ಹೋಗ್ತಾ ಇದ್ದಾರೆ. ನಾವಿಲ್ಲಿ ಬಂದರೆ ಇವತ್ತು ಯಾರಿಲ್ಲ, ಇವತ್ತು ಕೊಡ್ತೀನಿ ಅಂತ ಹೇಳಿ ಕರೆಸ್ತಾರೆ. ಆದರೆ ಅವರೇ ಬಂದಿರಲ್ಲ. ಇವತ್ತು ಜನಗಳಿಗೆ ಅದೊಂದು 5 ದಿವಸಕ್ಕೊಂದು ಸಲ ಬಟಾವಣೆ ಹಾಕಿದ್ರೆ ಜನಗಳು ಪೀಡೆ ಆಗಿರಲಿ, ಕಂತಾಗಿರಲಿ, ಫೈನಾನ್ಸ್ ಆಗಿರಲಿ ಕಟ್ಟಕ್ಕೆ ತೊಂದರೆ ಇರ್ತದೆ. ಇದರಿಂದ ಎಷ್ಟೋ ಜನಗಳು ಫೈನಾನ್ಸ್ ಕಟ್ಟದೇನೆ ಫೈನಾನ್ಸ್ ಕಿರುಕುಳಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿರೋ ಉದಾಹರಣೆ ಇದೆ. ಒಂದು ವೇಳೆ ಏನಾರು ಇವರು ಹಣ ಬಟಾವಣೆ ಮಾಡಿದ್ರೆ ಯಾರಾದರೂ ರೈತ ಮಹಿಳೆ ಆತ್ಮಹತ್ಯೆ ಮಾಡಿಕೊಂಡ್ರೆ ಈ ಸಹಕಾರ ಇಲಾಖೆಗೆ ಬಾಡಿ ತಂದು ಬಿಡ್ತೀವಿ ಸರ್. ಇದೇ ಸಂದರ್ಭದಲ್ಲಿ ಹಲವಾರು ಮುಖಂಡರುಗಳು ಭಾಗಿಯಾಗಿದ್ದರು. ಎಲ್ಲ ಮುಖ್ಯವಾದ ಜಾಗದಲ್ಲಿ ಕೂತ್ಕೊಂಡು ಏನು ಕಾರ್ಯಚಟುವಟಿಕೆಗಳನ್ನ ನಿರ್ವಹಿಸೋದ್ರಿಂದ ಇವತ್ತು ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಬಂದೋದಲ್ಲದೆ ಇದಕ್ಕೆಲ್ಲ ಕಾರಣ ಬೆಳಿಗ್ಗೆ ಬಂದು ಬೀಗ ಹಾಕಿದ್ರೆ ಬೀಗ ಕೆಲವೊಂದು ಸಹಕಾರ ಸಂಘಗಳಿಗೆ ಪಾವತಿ ಆಗಬೇಕಾಗಿತ್ತು. ಹಾಲು ಉತ್ಪಾದಕರ ಸಹಕಾರ ಸಂಘದ ಅವರ ಹಾಲು ಬಟವಟೆ ಆಗಬೇಕಾಗಿತ್ತು ಹಣಕಾಸು. ಅದು ಕಾರ್ಯಚಟುವಟಿಕೆಗಳು ಭಾಗಿಯಾಗಲಿಲ್ಲ. ಅಲ್ಲಿಗೆ ಆಡಳಿತಾಧಿಕಾರಿನ ಸರಿಯಾಗಿ ಕೆಲವೊಂದು ಡೈರಿಗಳಿಗೆ ನೇಮಿಸ್ತಾನೆ. ಹಾಲು ಉತ್ಪಾದಕರಿಗೆ ತುಂಬ ತೊಂದರೆ ಆಗಿರೋದ್ರಿಂದ ಎಲ್ಲ ಡೈರಿಯವರು ಬಂದು ಇವತ್ತು ಪ್ರತಿಭಟನೆ ಮಾಡಕ್ಕೆ ಬಂದಿದ್ರು. ಇವತ್ತು ಇಲ್ಲಿ ಅವರು ಸಿಗಲಿಲ್ಲ. ಇರಬೇಕು